ನಮ್ಮಮ್ಮ ನಮ್ಮ ಅಣ್ಣ ಜಾಸ್ತಿ ಓವರ್ ಅಂದ್ರೆ ಓವರ್ಗೆ ಓವರ್ ಆಗಾಡ್ತಾವ್ರೆ. ಇಟ್ಕೊಳ್ಳಿ ಈಗ. ಸ್ವಲ್ಪ ಇಷ್ಟ ಇಲ್ಲ, ಸ್ವಲ್ಪ ಇಷ್ಟ ರೆಡ್ ಕಲರ್ ಹಾಕಿದ್ಯಲ್ಲ ಅದಕ್ಕೆ ಇರೋ ಒಂದ್ ನಿಮಿಷ. ವಾ ಒಪ್ಪಿಕೊಂಡ್ರೆ ಗೈಸ್ ಯಾವ್ದೋ ಒಂದು ಕಾಲದಲ್ಲಿ ಕೇಳಿದ್ದು ಇಲ್ಲ ಅಂದ್ರೆ ಒಂದು 2-3 years ಆಯ್ತೇನೋ. ಯಾಕೋ ನನ್ನ ಹತ್ರನೇ ಬರ್ತಾ ಇಲ್ಲ. ಹುಡುಗಿನ ಒಂದ್ 3 years ಇಲ್ಲ 4 years ಏನೋ ಆಗಿತ್ತು. ನಮ್ಮ ಅಣ್ಣನಿಂದಲೇ ಕೇಳಿ ಅದು ನಮ್ಮ ಅಣ್ಣನ್ ಬಿಟ್ಟು ಹೋಯ್ತಾನೆ ಇಲ್ಲ. ನಮ್ಮಪ್ಪ ಏನ್ ಮಾಡಕ್ ತಂದಿದೀಯ ಅಂತೆ ಗೈಸ್, ಅದ್ ನಾನು ಬಿಟ್ಬಿಟ್ಟೆ ಹೋಯ್ತಲ್ಲ ಅಪ್ಪ. ಇರು ನಿಮಿಷ, ನಾನೇನು ಮಾಡಲ್ಲ ನಿನ್ಗೆ ಸಮಾಧಾನ. ಯಾಕೆ ನಾನು ಬಿಟ್ಬಿಟ್ಟು ಹೋಯ್ತಲ್ವ, ನಿನ್ ಬಿಟ್ಟು ಹೋಯ್ತಲ್ವಲ್ಲ ಯಾಕೆ? ನಾನು ಏನು ಮಾಡಲ್ಲ ನಿನ್ಗೆ. ಇರು 2 ನಿಮಿಷ ಇರು, ಏನು ಮಾಡಲ್ಲ. ನಾನು ಏನೋ ಪಾಪ ಮಾಡಿದ್ದೀನಿ ಅನ್ಸತ್ತೆ ಅದಕ್ಕೆ ಯಾವ್ದೋ ಜನ್ಮದಲ್ಲಿ. ಅದು ಗೈಸ್ ಏನು ಗೊತ್ತದ, ನನ್ನ ಹತ್ರ ಬರ್ದೆ ನಮ್ಮ ಅಣ್ಣನ ಹತ್ರ ಹೋಯ್ತಿರೋದು. ಅವನು ಅದ್ರ ಥರನೇ ಸೇಮ್ ಅವನಲ್ಲ, ಅದಕ್ಕೆ. ಇಲ್ಲಾಂದ್ರೆ ನಾನು ಅವನ ಥರ ಇಲ್ವಲ್ಲ, ಅದಕ್ಕೆ ನನ್ನ ಹತ್ರ ಬರ್ತಾ ಇಲ್ಲ. ನನ್ನ ಹತ್ರ ಬರ್ತೀಯಾ? ಹಾಂ, ನನ್ನ ಹತ್ರ ಬರ್ತೀಯಾ? ಮೂಗೆತ್ತದ ನೀನು ನೋಡ್ಬಿಟ್ಟು ಬಾ. ನನ್ನ ಹತ್ರ ಬರ್ತೀಯಾ? ಹಾಂ, ಇದು ಯಾಕೆ ಮನ್ಸು ನಮ್ಮ ಅಣ್ಣ ನನಗೆ ಸಡನ್ ಸರ್ಪ್ರೈಸ್ ಕೊಟ್ಟು ಏನಿರು ಎಷ್ಟೊತ್ತಾಯ್ತು ನಿನ್ನ ಹತ್ರಕ್ಕೆ ಬಂದೋದು? 1/2 hour 1 hour ಆಯ್ತಾ? ಗೈಸ್ 1/2 hourಗೆ ಇಷ್ಟು ಹಚ್ಕೊಂಡೈತೆ ಅವನು. ನನ್ನ ಹತ್ರಕ್ಕೆ ಬರ್ತಾನೆ ಇಲ್ಲ. ಅದು ಕಚ್ಚುತ್ತೆ ಇದು, ಹೋಗು ನನ್ನ ಹತ್ರಕ್ಕೆ ಬರ್ಬೇಡ ಅಪ್ಪ. ಅದು ಯಾಕಪ್ಪ ಹೊಡಿಯೋದು ಇರ್ತಿಲ್ಲಪ್ಪ ಎಲ್ರಿಗೂ. ನೀನು ನಾಯಿ ಮರಿಗೆ ಹೊಡಿತೀನಿ ಅಂತೀರಪ್ಪ. ಬಾ ನನ್ನ ಹತ್ರ. ಬಟ್ಟೆ ಹಾಸ್ಬಿಡ ಮಳಿಕತ್ತೆ ಸುಮ್ಮನೆ. ಯಾವ್ದಾದ ಕೊಡ್ರಾಗ? ಏಯ್ ಇರು, ಸಮಾಧಾನ, ಕೂಲ್ ಡೌನ್. ಏಯ್ ಓದಲ್ಲ. ಹಾಕಿಲಿ, ಮಲ್ಕೊ ಇಲ್ಲಿ, ಮಲ್ಕೊ ಇಲ್ಲಿ, ಬಾ ಮಲ್ಕೊ. ಇಲ್ಲಿ ಮಲ್ಕೊ ಬಾ, ಇಲ್ಲಿ ಮಲ್ಕೊ ಬಾ, ಇಲ್ಲಿ ಮಲ್ಕೊ. ಬಾ ಬಾರ ಬಾ, ಇಲ್ಲಿ ಮಲ್ಕೊ. ಇಲ್ಲಿ ಬಾ. ಇಲ್ಟಾಚಿ ಮಾಡಿಲಿ. ಕೂದ್ಲಾ ಏ ನಾಯಿ ನೀನು ದುಡಿಯಾ ಕ್ಯಾರಿ ಅಂತ ಅಂತೆಲ್ಲ ಹೆಸರು ಇಡ್ಬೇಕು. ಅದಕ್ಕೆ ಏನಿಡಮ್ಮ? ಇಲ್ಲೇ ಮಲ್ಕೋ, ಇಲ್ಲಿ ಜಾನಿ ಕೋಣೆ. ಗೈಸ್ ಏನಂದ್ರೆ ನಮ್ಮ ಊರಲ್ಲಿ ಇತ್ತು, ಅದು ನಮ್ಮ ಅಜ್ಜಿ ಊರಲ್ಲಿ ಜಾನಿ ಅಂತ. ನೋಡ್ಕೈ ಮುಕ್ಳುತ್ತೆ. ಏನು ಹೆಸರು ಹೇಳೋದು ಇದು ಮಾಡೋದು? ಯಾಕ್ಲಾ ಗೈಸ್ ಕಚ್ಚಿಸೋದು. ಅದಕ್ಕೆ ನೀರು ಕೊಡು, ಸ್ವಲ್ಪ ಸುಸ್ತಾಗಿರ್ಬೇಕು. ನೀರು ಕುಡಿತ್ಯಾ? ಮಾತಾಡಕ್ಕೆ ನೀನು ಹಂಗೆಲ್ಲ ನೋಡ್ಬಾರ್ದು. ಏನು ನೀನು ಕುಡಿತ್ಯಾ? ಸೆಕೆಂಡ್ ಕೊಡ. ಸೀರಿಯಸ್ ಆಗಿ ಅಪ್ಪ ಮೇಂಟೈನ್ ಮಾಡೋದು. ಅದು ಸ್ವಲ್ಪ ಒಗ್ಗವಾಗಿರ್ಕೋ ಹಂಗೆ. ಕೈ ಪೈನ ಪರ್ಚ ಹಾಕ್ಬಿಡ್ತು. ಲುಕ್ ನೋಡು, ಲುಕ್ಕ ಕಣ್ಣಲ್ಲಿ ಅಮ್ಮ. ಇರ ದೊಡ್ಡ ಏನೋ ಸಾಕಾಗಿಲ್ಲ ನಿನ್ ಕೈಲಿ, ಜೊತೆಗಿಲ್ಲ ಅಂತಂದವನಲ್ಲಮ್ಮ. ಇನ್ನು 3 ಆಗ್ಲಿ ಅಂತ. 2 ಟೋಟಲಿ 2 ಡಾಗ್ ಐತೆ, 2 ಪೆಟ್ ಐತೆ. ಒಂದು ನಮ್ ದೊಡ್ಡ ಪೆಟ್ಟು, ಇನ್ನೊಂದು ಚಿಕ್ಕ ಪೆಟ್ಟು.
ತಗೋ ಕಚ್ಚು ಅನ್ನೋದು ಕೇಸ್ ಕಚ್ಚಲ್ಲ. ಇರು ಚಾಮಜನ ತಗೋ ಗೈಸ್. ಇದು ಯಾವ್ದಿದು ಅಲ್ಲಿ ನೋಡಿ ಗೈಸ್, ಅದ್ರ ಅಲ್ಲಿ ನೋಡಿ ಹಂಗೆ. ಓ ತೆಗೆಸಿಸ್ಬಿಟ್ರ ಅಮ್ಮ ಎಲ್ಲಿದ್ದಮ್ಮ ಇಷ್ಟು ದಿನ ನೀನು ಬುದ್ಧಿವಂತೆ. ಫುಡ್ ಏನಾರು ಇದ್ರೆ ಕೊಡಚಿನು ಮುನ್ಸ್ಕೊಬಿಟ್ಟದ. ಏ ನಾಯಿ ಯಾವ್ದೋ ಒಂದ್ ಕಾಲದಲ್ಲಿ ಕೇಳಿದ್ದು ನಾಯಿ ಸಾಕ್ಬೇಕಂತ ನೋಡಿ ನಿಮ್ಮ ಅಣ್ಣ ಇವತ್ತು ನೀನು ಆಸೆ ಪೂರ ಸರ್. ಬಾಯ್ಲಿ ಯಾವ ಇದ್ರ ಮೇಲೆ ತಗೊಬಂದಿದ್ಯಾ ಬಾಯ್ಲಿ ಕುತ್ಕೊ ಬೈಲಿ. ಓಹೋ ಅಲ್ಲಿ ಸೇಮ್ ನಿಮ್ ತರನೇ ಅದುವೆ. ಹಂಗೆಲ್ಲ ಹಾಕ್ಬಿಡ ಬಟ್ಲು ಹಾಕ್ಬೇಕು ಚಿನ್ನು. ಇರಪ್ಪ ಕಚ್ಚಿಬಿಟ್ಟದು ಹ್ಮ್ ಬುಳಿ ಮಗ. ನಾಯಿಗೂ ಬೈತಾನೆ. ಲೋ ಬಾಯ್ಲಿ ಯಾಕೆ ಇಟ್ಕೊಂಬಂದೆ ಹೇಳು. ಲೋ ಹಾಲ್ಗೆ ಹಾಕ್ಬಿಟ್ಟು ಕೊಡ್ಬೇಕು ಅನ್ಸುತ್ತೆ ಕಣಮ್ಮ. ಲೋ ಇಲ್ಲ ಅನ್ಸುತ್ತೆ. ಬಾಯ್ಲಿ ಫಸ್ಟ್ ನೋಡ ಇದನ್ನ ಯಾಕೆ ಇಟ್ಕೊಂಬಂದೆ ಅನ್ನೋದು ಹೇಳು. ಸುಮ್ಮನೆ ನಿನ್ಗೋಸ್ಕರ. ಬೇಸ್ ನಾನು ಇದನ್ನ ಕೇಳಿ ಒಂದ 3 ವರ್ಷ ಆಗಿರ್ಬೋದಾ. ಏಯ್ 3 ತಿಂಗಳು. ಏಯ್ ಬಾ ಏಯ್ ಬಾ. ಯಾವ 3 ತಿಂಗಳು ಜಾಸ್ತಿನೇ. ಬಾ ಇಲ್ಲಿ. ಬಿಡು ಬಾ ಬಾ. ಗೈಸ್ ನಮ್ಮ ಮನೆಗೆ ಒಂದು ಮುದ್ದಾದ ಪೆಟ್ ಬಂದೈತೆ. ಇದಕ್ಕೆ ಏನ್ ಹೆಸರು ಇಡ್ಬೋದು ಅಂತ ಕಮೆಂಟ್ ಮಾಡಿ ಆಯ್ತಾ ಗೈಸ್ ನೀವೇನೆ. ಸಾಕಿರು. ಏನ್ ಸಖತ್ತಾಗದು ಅಂದ್ರೆ ವೈಟ್ಗೆ ಕುಡಿಬೇಕಾರೆ. ಆಯ್ತು ಆಯ್ತು ಏನು ಮಾಡಲ್ಲ. ಕುಡಿಯ ಅದು ಕುಡಿಲೇ ಇಲ್ಲ ನೀನು ಅಂತ ಕುಡಿತಲ್ವಾ ಅಲ್ಲಿ. ಸೇಮ್ ನಮ್ಮ ಅಣ್ಣನೇ ಗೈಸಿದು. ನಿನಗೆ ಒಂಚೂರು ಕ್ಯಾಣ ಬಂದಾಗ ಹಿಂದೆ ಕೈತೆ ವಾಪಸ್ ಅಲ್ಲಿಗೆ ಬತ್ತೆ. ವಿಧಿ ಇಲ್ಲ ಅಂತ ತಾಚಿ ಮಾಡಿದ್ರ ಮೇಲೆ ತಾಚಿ ಮಾಡಪ್ಪ. ಗೈಸ್ ಅಡ್ಜಸ್ಟ್ ಆಗ್ಬಿಟ್ರೆ ವಾ ಸುಮ್ಮನಿರಾ. ಹಾಂ ಏ ರುಚಿ ನಂಗೆಲ್ಲ ಇದು ಮಾಡ್ಬಿಟ್ಟಿಯೇ. ಇರಲು ಅದೇ ಅಭ್ಯಾಸ ಐತೆ ಹಂಗೆ. ನಾನು ಹಿಡ್ಕೊಂಡ್ಬಂದಿದ್ದು ನಿಮ್ಮಿಂದ ನನಗೂ ಇದಾಗ್ಬಿಟ್ಟದೆ. ನಮ್ಮೇಲೆ ಹೇಳ್ತಾರ ನೋಡು. ಕೈ ಪೈಲನ್ ರಕ್ತ ಬರ್ಸಾಕ್ಬಿಡ್ತು ಒಂದೇ ಸಲ ಹಾಳದ್ದು. ಅದು ನೋಡ್ತಾರೆ ಮುಟ್ಬೇಕು ಅನ್ಸುತ್ತೆ. ಮುಟ್ಟಕ್ಕೋದ್ರೆ ಇಲ್ಲಿ ನೋಡಿ ಮೊದಲು ಇಲ್ಲೆಲ್ಲ ಮಾಡ್ತೀವಾಗ ಇಲ್ಲಿ ರಕ್ತ ಬರೋ ಥರ ಮಾಡಾಕ್ಬಿಡ್ತು. ಕಿವಿ ಉರಿತೈತೆ. ಏನ್ರಿ ಸಮಾಚಾರ ನಿಮ್ಮದು? ಏನ್ರಲ್ಲ ಐಕ್ಲಾ ಸಮಾಚಾರ? ಏನಿಲ್ಲ. ಏನಿಲ್ಲ. ಹೆಂಗಿದ್ದಾರೆ ಹೆಂಡತಿ ಮಕ್ಕಳು? ಹಾಂ ನೋಡು ನಮ್ಮ ಬುಡ್ಡನ್ನ ಇನ್ನೂ ಮದುವೆ ಆಗ್ತದೆ ಸನ್ಯಾಸಿತಾರ ಅವನು. ನಿನ್ಗೆ ಹೆಂಗಿದ್ದಾರೆ ಹೆಂಡತಿ ಮಕ್ಕಳು? ಇಲ್ಲ ನೀವಿಬ್ರು ಏನೋ ನೀವಿಬ್ರು ಫ್ರೆಂಡ್ಸಾ? ನಮ್ಮ ಗೆಳೆಯ ಗೆಳೆಯ ನಾನು ಅವಳು ಪುನೀತಾ ಅವಳು ಗೆಳೆಯಮ್ಮ. ನೀನು ಗೆಳೆಯನಾ? ಯಾವ ಗೆಳೆಯ? ನಾವು ಹ್ಞೂ ಬೆಂಗಳೂರು ಇಲ್ಲ ಬೆಂಗಳೂರಲ್ಲ ಲಡಕ್ ಉಂಡ್ರಿಯಾ ಬೆದ್ರಾಗಿ ಬೆಳಗ್ಗೆ ಇಬ್ರು ಅಲ್ಲ. ಅದಕ್ಕೆ ನನ್ನ ತಮ್ಮನಂಗೆ ನೋಡ್ತಿದ್ದೆ ಕಣ್ಣ ಸೈಕಿಲ್ಲ ಸೊಟ. ನನ್ನ ತಮ್ಮನಿಗೆ ನಮ್ಮ ಶಿಶಿ ಅವನು ಕಣ ಹಾಕಿ ಏನು ಹಾಕ್ನೆ ಒಂದ ಇಲ್ಲ. ಬುಡ್ಡ ವಾಷಿಂಗ್ ಮಿಷಿನ್ ತಂದಿದ್ರೆ ವಾಷಿಂಗ್ ಮಿಷಿನ್ ಬಕ್ಸಲ್ಲಿ ಮನೆ ಅಂತ ಮಾಡ್ಕೊಂಡವನೆ. ಇದು ಡೋರ್ ಅಂತ ಇರೋರು ಮನೆ ಅಂತ ಬಯಲು ಮನಿತ ಬೇಸ್. ಇದು ಡೋರ್ ಅಂತೆ. ಇದು ವಿಂಡೋನ ಇದು. ಹಾಂ ಈ ಕಡೆ ವಿಂಡೋ ಈ ಕಡೆ ಕೂದಿದೆ. ಹಾಂ ಬೇಸ್ ಇದು ಕೂದ್ಬಿಟ್ಟವನೆ ಚೆನ್ನಾಗಿ ಬಂದಿಲ್ಲ ಮುಚ್ಬಿಟ್ಟವನೆ. ಮತ್ತು ಇದೊಂದು ವಿಂಡೋ ಮಾಡ್ಕೊಂಡವನೆ. ಇದು ಮಾಮೂಲಿ ಲಾಕು. ಇದು ಮೇಲೆ ಟಾಪ್ ಓಪನು ಹಂಗೆ ಅಲ್ಲೇ ಓಪನ್ ಇತ್ತು ಅವನು. ಇವಾಗ ವಾಷಿಂಗ್ ಮಿಷಿನ್ ತಂದಿದ್ರೆ ಬುಡ್ಡ ಅದರಲ್ಲಿ ಡೋರ್ ಮಾಡ್ಕೊತೀನಿ ಅನ್ಕ ಮಾಡ್ಕೊಂಡವನೆ. ನಿಮ್ಮ ಸಂಸಾರ ಏನೆಣ್ಣೆ ನೀನು ಹೇಳ್ಬೇಕು ನಾನು ಕೇಳಬೇಕು. ಮನೆಗೆ ಇನ್ನೊಂದು ಹೊಸಬ್ರು ನೆಂಟರು ಬಂದವ್ರೆ. ಹ್ಞೂ ಚೆನ್ನಾಗಿದ್ದಾರ? ಚೆನ್ನಾಗವ್ರೆ. ಕೇಳ್ತಿದ್ರು ನಾನು ಕೇಳ್ತಿದ್ದೇನು ನಿಂಗಮ್ಮ ಕೇಳ್ತಿದ್ರು. ನಮ್ಮ ಮೌನ್ ತಕ್ಬಿಟ್ರೆ ಯಾರು ತಕೋಯ್ತಲ್ಲ ನೆಂಟ್ರು. ನಮ್ಮ ಮೌನ್ ತಕ್ಬಿಟ್ರೆ ಯಾರು ತಕೋಯ್ತಲ್ಲ ನೆಂಟ್ರು. ನಿಂಗಮ್ಮ ಕೇಳ್ತಿತ್ತು. ನಿಂತಕ್ ಬರ್ಬೋದೇನೋ ನೀನು ಒಕ್ಕಂದ್ರೆ. ಅವಕ್ಕೆ ನೀ ಅಂತಲ್ಲ ಅವಳು ನಮ್ಮ ಅವ್ವನ್ ಬಿಟ್ರೆ ಯಾರು ತಕೋಯ್ತಾರೆ. ನಮ್ಮ ಅವ್ವ ಬಂದ ತಕ್ಷಣ ಊಟ ಗಿಟ್ಟ ಮಾಡಿಸಿದ್ಲು ಕುತ್ಕೊಂಡು. ಬಂತೇನೋ ಸೇರಿ ಅರ್ಧ ಗಂಟೆ ಆದ್ರೂ ಮುಂದೆನೇ ಕುತ್ಕೊಂಡು ಇಲ್ಲಿ ಮಣಿ ಕಬಪ್ಪ ಅಲ್ಲಿ ಮಣಿ ಕಬಪ್ಪ ಅನ್ಕ ಮಾತಾಡ್ಸ್ಕೊ ಹೋಗ್ಸ್ಕೊಬಿಟ್ಟು ನಮ್ಮ ಅವ್ವನ್ ತಕ್ಬಿಟ್ರೆ ಯಾರು ತಕೋ ಹೋಯ್ತಾರ. ಕೈ ಪೈಲ ಕಳ್ಸಿ ರಕ್ತ ಬೊಕ್ಕ ಬೊಕ್ಕ ನೋಡ್ತಿದ್ವು ಹೋಯ್ತಾವಳೆ ಅಂತ. ಅದಕ್ಕೆ ಸೇವೆ ಮಾಡೋದು ನಿಮ್ಮ ಮುಂದೆ ಸುಸ್ತಾ ಇತ್ತು. ಅದಕ್ಕೆ ಸುಮ್ಮನೆ ಹಿಡ್ಕೊಂಡು ನಿಂತಿದ್ದೆ ಏನು ಅಂತ. ಹ್ಞೂ ನಮ್ಮ ಅವ್ವದು ಬಂದೆ ನಮ್ಮನ್ನ ಮರ್ತೇ ಬಿಟ್ಟೊಳಗೆ ಗೈಸ್. ಕುಡಿಲಿ ನಾನು ಕರ್ಕೊಯ್ತೀನಿ. ಏನು ಅದು ಧ್ರುವ ನಿಮ್ಗೆ
ನಿನ್ಗೆ ಹೊಸ ಫ್ರೆಂಡು ಏನವ ಹಂಗಂತೈತಾ ಅದು ಹಂಗಂತೈತಾ ನಾಲ್ಗೆ ತೆಗಿತೈತಾ ನೀನು ತೆಗಿ ಅದಕ್ಕೆ ಏನಂತೈತೆ ಅದು ಬೋಬೋ ಅಂತೈತಾ ಅಲ್ಲಿ ತರುಣ ತರುಣ ಐತಾ ಅಲ್ಲಿ ತರುಣ ಅಂದ್ರೆ ಕಿವಿ ಎಟ್ಕೈತವೆ ಅಲ್ಲಿ ತರುಣು ಏನಂತೈತಪ್ಪ ಅದು ಅವ್ನು ತರುಣ್ಗೆ ಹೇಳು ತರುಣ್ಗೆ ಬೋಬೋ ಅಂತೈತೆ ಅಂತ ಹೇಳು ತರುಣ್ಗೆ ಬೋಬೋ ಧ್ರು ಬೋಬೋ ಅಂತ ಅದ್ ನಾಲ್ಗೆ ಹೆಂಗ್ ತೆಗಿತು ಅಲ್ಲಿ ಕೂಗ್ತಾ ಅಲ್ಲಿ ನಾಲ್ಗೆ ತೆಗಿದಂಗೆ ಅದು ನಾಲ್ಗೆ ತೆಗಿದಂಗೆ ಅಲ್ಲಿ ತರುಣು ಹೋಗವ ಹೇಳೋಗವ ಅದ್ ನಿನ್ ಜೊತೆ ಬೋಬೋ ಅಂತಿತ್ತ ಹಾ ತರುಣ್ಗೆ ಹೇಳ್ಬಿಡವ ತರುಣ್ ತಕ್ಕೋದೇವ ನಾಲ್ಗೆ ಹೆಂಗ್ ತೆಗಿತದು ಧ್ರುವ ತರುಣ್ ತಕ್ಕೋದೆಯಾ ನಾಲ್ಗೆ ಹಂಗ್ ತೆಗ್ದಿತ್ತಂತೆ ಹಂಗ ತೆಗ್ದಿತ್ತಪ್ಪ ತರುಣ್ ತಕ್ಕೋದೆಯಾ ಬರ್ಬೇಕು ಅವನಿಗೆ ನಿಂತಕ ಹೊಸಬ್ರು ಬಂದ್ರೆ ಕಚ್ಚುತ್ತೆ ಕಚ್ಚೋದು ನನಗೆ ಸ್ಟಾರ್ಟಿಂಗ್ ಕಚ್ಚಿತು ಬಂದ ತಕ್ಷಣ ಹಿಡ್ಕೋದಾರ ಕೊಟ್ಬಿಡ್ತಾರ ಎಷ್ಟು ಕೊಟ್ಟೆ ನೀವು ಬರ್ರೆ ನಿಮ್ಮ ಅಪ್ಪ ಅಂತ ನಾನು ಏಯ್ ಏಯ್ ಯಾಕೆ ಹಿಂಗೆ ಆಡ್ತೀಯ ನಾನು ಬಾಚಣಿಗೆ ಅದಕ್ಕೆ ಅವನು ನಿನ್ ಬಾಚಣಿಗೆ ಯಾರೇ ಬೇಕು ನಾನು ತಾನೇ ಬೇಜಾನ್ ಬಾಚಣಿಗೆವೇನು ನೀನು ಬಾಚ್ಕೊಬಿಡ್ತಿ ಅಂತ ಕಚ್ಚಾಕ್ ಬಿಟ್ಟಿರೋದು ಅದು ಅಲ್ಲಿ ಹೆಂಗೆ ನೋಡ್ತಾ ಇದಪ್ಪ ಅವ್ರು ಹಂಗೆ ಅದ ನೀನು ಕಚ್ಚಿ ರಕ್ತ ಬರ್ಸಿರೋದಿಲ್ಲ ನನಗೆ ಇಲ್ಲ ಕಚ್ಚಿ ರಕ್ತ ಬರ್ಸಿರೋದು ಅದು ನನಗೆ ಇವತ್ತು ಇಂಗ್ಲೀಷ್ ಮಾಡಿಸ್ತೀಯ ನಮಗೆ ಆಮೇಲೆ ಕಚ್ಚಿಬಿಟ್ಟೆ ಅದಕ್ಕೆ ಇಂಜೆಕ್ಷನ್ ಹಾಕ್ಸವ್ರೆ ಏನೋ ಹೋಗಲ್ಲ ಏನು ಬರೋ ಸಂಚಾರ ಎಲ್ಲ ಹೇಳ್ಬೇಕು ಸಾಕವ್ರು ನಮ್ಮ ನಾಯಿ ಮರಿ ಎತ್ಕೊಂಡ್ಸಲ ನೋಡ್ತೀನಿ ಒಗ್ಗಾಂಡೆ ಚಾಲೆಂಜ್ ಅದು ಹಂಗೆ ಒಗ್ಗಾಂಡೆ ಆಮೇಲೆ ಎತ್ಕೊಂಡೆಯಾ ಆಮೇಲೆ ಬಂದು ಎತ್ಕೊತೀನಿ ಫ್ರೀ ಕೊಡ್ತೀನಿ ಅಂದ್ರೆ ನಾನು ತಗೋಯ್ತೀನಿ ಅದು ನಮ್ಮ ಅಣ್ಣ ಕೊಟ್ಟಿರೋ ಗಿಫ್ಟು ನನಗೆ ಕೊಡೋಗ ಅದು ಹೆಸರೇನು ಹೆಸ್ರೇ ಕಟ್ಟಿಲ್ಲ ಇಟ್ಟಿಲ್ಲ ನಾವು ಇವಾಗ ಬೆಳಿಗ್ಗೆ ಬಂದಿರೋದು ಕಣ್ಣ ಇವಾಗ ಬಂದಿರೋದು ಹ್ಞೂ ಗುರೈಸವ ಹಂಗೆ ಹೆಂಗೆ ಗುರೈಸತ್ತೆ ಕಣ್ಣೋಡು ಕಣ್ಣು ಹೆಂಗೆ ನೋಡುತ್ತೆ ಅದಕ್ಕೊಂಚೂರು ಮುಟ್ಟು ನೀನು ಮುಟ್ಟಲ್ಲ ನೀನು ಅದ ಒಗ್ಗಾಂಟು ಇಲ್ಲ ಮುಟ್ಟ ಸುಮ್ಮ ಮುಟ್ರ ಟಚ್ ಮಾಡಿ ಏನು ಮಾಡಲ್ಲ ಕಣ ಕಾಸಿಲ್ಲ ಇಂಗ್ಲೀಷ್ ಮಾಡಿಸ್ಕೊಳಕ್ಕೆ ಏನು ಮಾಡಲ್ಲ ನಂಗೆ ಡ್ರಗ್ಸ್ ಬರೋ ಮಟ್ಟಿಗೆ ಅದು ಇಂಗ್ಲೀಷ್ ಮಾಡಿಸ್ಕೊಡಿ ಏನೋ ಆಗ್ಬೋದು ಮಾಡ್ಸೋದೆ ಕಣ್ ಮುಟ್ಲಾ ಕಪ್ಪಿ ನೋಡಲ್ಲಿ ತರ್ಚಿ ಮಾಡಿಸಿದ್ದೇವೆ ನಾವು ಇಂಜೆಕ್ಷನ್ ಹಾಕ್ಸ್ಕೊ ಬಂದ ಬೆಳಗ್ಗೆ ರಕ್ತ ಬರೋ ಮಟ್ಟಕ್ಕೆ ಮಾಡಿರೋದು ಇಲ್ಲಿ ಸಣ್ಣದ ಕಡೆ ಜ್ವರ ಕಚ್ಚಲ್ಲ ಮುಟ್ಲ ಅದನ್ನ ನೋಡಮ್ಮ ಮುಟ್ಟಮ್ಮ ಇಡಿ ಕಚ್ಚಾ ನಿಮ್ಗಾರ ಒಗ್ಗದ ಬೆಳಿಗ್ಗೆ ಬಂದು ಒಕ್ಕೊಬಿಡ್ತಾ ಲ ಏನಾಯ್ಕಿಲ್ಲ ಮುಟ್ಟು ಅಷ್ಟೇಪ್ಪ ಆಮೇಲೆ ಎಗ್ರು ಬಿಟ್ಟು ಕಚ್ಚಿಬಿಟ್ರು ಈಗ ಕಚ್ಬಿಡ್ತಾ ಅದು 10 ನಿಮಿಷ ಗುರಾಯಿಸ್ಕೊ ನೋಡುತ್ತೆ ನೋಡ್ದವ್ರನ್ನೇ ಈಗ ನೀನು ಬಂದಾಗ ನೋಡ್ತಿರ್ನಿಲ್ವೋ ಹಾಲನು ಈ ಚಿಕನು ಅದವನ ಮುಟ್ಲ ಏನು ಮಾಡಿಕಿಲ್ಲ ಎತ್ಕೊ ಮೇಕೆ ಏನು ಮಾಡಲ್ಲ ಕಣ ಕಚ್ಚಿಬಿಟ್ಬಿಟ್ಟು ಆಮೇಲೆ ಅವ್ನು ಕ್ಯಾಪ್ಚರ್ ಮಾಡೋಕೆ ಇದನ್ನ ನಾ ಹಿಡ್ಬಿಟ್ಟು ಮುಟ್ಲ ಈಗ ಏನು ಆಗಲ್ಲ ಕಣ್ ಮುಟ್ಲ ಅಲ್ಲಿ ಹೆಂಗು ರೈಸುತ್ತೆ ನಾಯಿಗೆ ನಿಂತ ಬಾಡಿ ಎದ್ರಕೋಬೇಕಲ್ಲ ಅವತ್ತು ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊತಿದೆ ಅದು ಇದು ಅಂತ ಅದು ಮುಸುಡಿ ಹೆಂಗೆ ಹಿಡಿಸುತ್ತೆ ಮನ್ಸರನ್ನೇ ಹೊಡೆದಾಕ್ತೀನಿ ಅಂತೀನಿ ಒಂದು ಚಿಕ್ಕ ಪಾಪು ಮುಟ್ಟಕ್ಕಾಯ್ಕಿಲ್ವಾ ಯಾಕ್ಲ ಅದು ಎಷ್ಟೇ ಅದ್ರತಕ್ಕೆ ಗಚ್ಚಾಲಿ ಅಂತ ಇಲ್ಲ ಮುಟ್ಲಪ್ಪ ಅವನದ ನೋಡು ಅಲ್ಲ ನೋಡು ಸುಮ್ಮನಿಗಿಲ್ವ ಈಗ ನಮ್ಮ ಅಮ್ಮ ಮುಟ್ತಾಯಿದ್ರೆ ಅಲ್ಲಿ ನೀನು ಹಂಗೆ ಸಾಹಸ ಮಾಡಿದ್ರೆ ಇನ್ನೇನು ಮಾಡೋದು ಅದು ಸುಮ್ಮ ಮುಟ್ಬೇಕಪ್ಪ ಅಲ್ಲ ನೋಡು ಮುಟ್ಲ ನೋಡ್ಲೆ ಕಚ್ಚ ನೋಡಿ ಆ ಕಡೆ ಸುಮ್ಮನೆ ಇನ್ನೊಂದು 2 ದಿವಸ ಗಂಟು ಮುಟ್ಟಿ ಇನ್ನೂ ಆ ಕಡೆಯಿಂದ ಇನ್ನೊಂದು
ನೀನ್ ಯಾಕೆ ಹಿಂಗ ಆಡೇ ಗೊತ್ತಿಲ್ಲಪ್ಪ ಸುಮ್ಮನೆ ನಿಧಾನ ಹಿಂಗೆ ಟಚ್ ಮಾಡಿದ್ರೆ ಏನು ಮಾಡಲ್ಲ ಅದು. ಎಲ್ಲ ಮುಟ್ಟ ತಿರುಗಾಡ್ತಾರೆ. ನೋಡು ಈಗ ನಮ್ಮ ಅಮ್ಮಂಗೆ ಏನಾರ ಮಾಡ್ತಿದ್ದ ಮುಟ್ಟು ನೋಡು ನಿಮ್ಮ ಅಮ್ಮಗೆ ಬೆಳಗ್ಗೆ ಒಕ್ಕಂದೆ ಇಲ್ಲ ಕಣೋ ಮಾಡು ಟಚ್ ಮಾಡು ಅಷ್ಟೇ ನೀನು ಎಲ್ಲ ಕುಯ್ಕೊಂಡಿದ್ದೀರಿ. ನಾವು ಏನಾರ ಮಾಡ್ತೀವಿ ಅದ ನೋಡು ಮುಟ್ಟು ಮಾತಾಡ್ಸು ಅದೇ ಮಟ್ಟಕ್ಕೆ ಮಾಡೋದು. ಸುಮ್ಮನೆ ಮಲ್ಕತ್ತೆ ಮನೆ ತುಂಬ ಓಡಾಡುತ್ತೆ ಅಮ್ಮ ಅದಂಗೆ ಮಲಗಿರೋದಕ್ಕೆ ನಂಗೆ ಸಾಂಗ್ ಹೇಳ್ತಿದ್ದು ನಮ್ಮ ಮನೆಗೆ ಬಂದಿರೋ ಹೊಸ ಪೆಟ್ಟು ಸುಮ್ಮನೆ ಮಲಗಿರೋದಕ್ಕೆ ನಮ್ಮ ಅಮ್ಮ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ಕೊಂಡು ಅದು ಅದ್ಭುತವಾಗಿ ಹಾಡು ಹೇಳ್ತಾರದು. ಏನು ಹಾಂ ಬಾಯ್ಲಿ ಫೀಲಿಂಗ್ ಎಲ್ಲ ಐತೆ ಪಾಪ ಅದು. ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟವನಿ ಅಂತ. ಅಯ್ಯೋ ಹಿಂಗೇಶ್ ಇದಕ್ಕೆ ಏನು ನೇಮ್ ಇಡಬೇಕು ಅಂದರೆ ಗೊತ್ತಾಯ್ತಲ್ಲ ಒಂದೊಂದ್ಸಲ ಒಂದೊಂದು ಥರ ನೇಮ್ ಅನ್ಕೋತಾ ಇದ್ದೀನಿ. ಅದು ಅಮ್ಮ ಇಲ್ಲಿ ದಬಾಕ ಮಲ್ಕತ್ತಾಗಿ ಚೆನ್ನಾಗಿರೋದು ಯಾವ್ದಾದ್ರು ನಿಮ್ಗೆ ಕಮೆಂಟ್ ಹಾಕಿ. ಹಾಗೆ ಒಂಥರ ಚೆನ್ನಾಗಿರೋದು ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ ಪೆಟ್ ನೇಮ್ಸು ಅದನ್ನು ಕಮೆಂಟ್ ಹಾಕಿ ಆಯಿತಾ. ಮೇಲೆ ನಾನು ಬರ್ತೀನಿ ನೀನು ಬರ್ಬೇಡ. ನಾನೇ ಬರ್ತೀನಿ ನೀನು ಬರಬೇಡ ಅಂತೆ. ಗೀಸ್ ಎಷ್ಟು ಹೆಂಗೆ ಅಂದರೆ ಹೆಂಗೆ ಹಚ್ಕೊಂಡು ಅಂದರೆ ನಮ್ಮನ್ನು ಫಸ್ಟು ನಮ್ಮಮ್ಮ ಅದಕ್ಕೆ ಊಟ ಎಲ್ಲ ಹಾಕಿ ಪೆಡಿಗ್ರಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮ ಎಲ್ಲೋದ್ರೂ ಅಮ್ಮನ ಜೊತೆನೇ ಬರ್ತಿತ್ತು, ನನ್ನ ಜೊತೆ ಅಣ್ಣನ ಜೊತೆ ಹೋಯ್ತಾನೆ ಇರಲಿಲ್ಲ. ಆಮೇಲೆ ಅಮ್ಮ ಇಲ್ಲದೆ ಇರಬೇಕಾದ್ರೆ ನಾನು ಅದಕ್ಕೆ ಪೆಡಿಗ್ರಿ ಹಾಕೊಂಡು ಜೊತೆಗೆ ಸೇರ್ಕೊಂಡ್ಮೇಲೆ ನನ್ನ ಹತ್ರ ಅಮ್ಮನ ಹತ್ರ ನಮ್ಮ ಅಣ್ಣ ಅಂದರೆ ಅವನಿಗೆ ಅದಕ್ಕೆ ಬೈಯೋದು ಅವನ್ನ ಅದನ್ನ ಮಾತಾಡಿಸ್ದೆ ಓಡಾಡೋದು ಮಾಡಿದ್ರೆ ಅವ್ನ ಕಡೆ ಹೋಯ್ತಾನೆ. ನಾವೆಲ್ಲ ಕುತ್ಕೊಂಡು ಮಾತಾಡ್ಸಿದ್ರೆ ಹೋಯ್ತದೆ, ಅವನೇನಾದ್ರೂ ಮಾತಾಡಿಸ್ಲಿಲ್ಲ ಅಂದರೆ ಅದು ಹೋಗೋದೇ ಇಲ್ಲ, ಆ ಥರ ಮಾಡ್ತಿತ್ತು. ಇವಾಗ ನಾವು ಅದು ನಮ್ಮನ್ನು ಹಚ್ಕೊಂಡಿರೋದಕ್ಕೆ ನಾವು ಮಾತಾಡಿಸ್ತಾ ಇದ್ರೆ ಸುಮ್ಮನೆ ಇವಾಗ ನಮ್ಮ ಜೊತೆ ಓಡಾಡ್ತೈತೆ ಅದು ಹಂಗೆ ಆ ಥರ ಹಚ್ಕೊಂಡೈತೆ. ಯಾವ ಥರ ಮಲ್ಗೈತೆ ನೋಡಿ ಅಮ್ಮನ ಪಕ್ಕ ಹೋಗ್ಬಿಟ್ಟು ಏನೋ ನೀಟಾಗಿ ನಿದ್ದೆ ಮಾಡ್ತಿತ್ತು. ಬಂದು ನಮ್ಮ ಅಣ್ಣ ಅನಿಸ್ಕೊಂಡಿರೋ ಪ್ರಾಣಿ ಏನೋ ಸಂಸಾರ ಯಾಕೆ ನಾಗವಲ್ಲಿ ಥರ ಎಲ್ಲ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಅದು ಮುಖ ತೊಳೆದ್ಮೇಲೆ ಸ್ಪ್ರೆಡ್ ಆಗೋಯ್ತು. ಬಾರೋ ಅಂಕಲ್ ಹೆಂಗಾಯ್ತು ಸೇಮ್ ನಿಂತಾರ ಇಲ್ಲ ಅವಮಾನ ಮಾಡ್ತಿದ್ಯಾನೋ ಜೊತೆಗೆ ಅಂಕಲ್ನ ಕರ್ಕೊಯ್ತಿದ್ದೀರಾ ಅಂಕಲ್ ಅಯ್ಯೋ ಅಣ್ಣ ಥೂ ಅದು ಒಂಚೂರು ನೀರು ಬಟ್ಟೆ ತಗೋಬರ ಏನಾಗೈತೆ ಅದೊಂಚೂರು ಇದಾಗ್ಬಿಟ್ಟೈತೆ ಅದೇ ಗಬ್ಬಲ್ಲ ಅಣ್ಣ ಅದು ಥೂ ಯಾಕೆ ಗಬ್ಬು ಅಂತ ಇದು ನೆನ್ನೆ ಪೇಸ್ಟ್ರಿ ಕೇಕ್ ತಂದಿದ್ದೀಣ ಅದ್ರ ಹನಿ ಇಟ್ಬಿಟ್ಟಿರ್ಲಿ ಒಂಚೂರು ಹೋಗಿ ಬೇಗ ತಗೋಬ ಲಾಗ್ ಮಾಡ್ತಾ ಇರ್ತೀನಿ ಕೊಡೋಣ ತಗೋಬ ಒಂಚೂರು ತೆಗೆದು ಬಟ್ಟೆ ಮತ್ತೆ ಒಂಚೂರು ಇದನ್ನು ತಗೋಬ ಜಲ್ದಿ ಪ್ಲೀಸ್ ತಗೋಬಲ್ಲ ಏನಪ್ಪ ಗುಳಿಸಿ ಒಂಚೂರು ನನ್ನ ಗೆಸ್ಟ್ ಹಾಕಿರೋದು ನೀನ್ ಯಾಕೆ ಬರ್ತಿದೆ ನನಗೊಂದು ಡೌಟ್ ನೀನು ಕಬಡ್ಡಿನೇ ಆಡಕ್ ಬೇಕಿಲ್ಲ ಅದ್ಯಾಕೆ ಇಲ್ಲ ಕಳ ನಾನು 7ನೇ ಕ್ಲಾಸ್ ಒಳ್ಳೆ ಪ್ಲೇಯರು ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರ್ ನಾನು ಒಬ್ಬ ಪ್ಲೇಯರ್ ಸರ್. ಇದು ನಮ್ಮ ಮನೆಗೆ ಬಂದು ನಮಗೆ ಒಂದು ದಿನಕ್ಕೆ ಸಾಕು ಅನ್ಸ್ಬಿಟ್ಟದೆ. ಅಷ್ಟು ರೋದನೆ ಕೊಟ್ಟು ಮಡಗದೆ. ಇವಾಗ ಸ್ನಾನ ಮಾಡಿಸ್ಕೊಳಕ್ಕೂ ಗೊತ್ತಿಲ್ಲ ಅದು ಸುಮ್ಮನೆ ಮಾಡಿಸ್ಕೊಳ್ಳೋದು ಬರೋದು ಗೊತ್ತಿಲ್ಲ ನಮಗೆ. ನಮ್ಗೆ ಅದೆಷ್ಟು ರೋದನೆ ಕೊಡುತ್ತೆ ಒಂದು ದಿನಕ್ಕೆ ಸಾಕು ಅನ್ಸ್ಬಿಡ್ತದೆ. ಅಷ್ಟು ತಲೆ ಕೆಡಿಸ್ಬಿಡ್ತಿದ್ದು ನಮ್ಗಂತೂ. ಯಪ್ಪ ಎಷ್ಟು ದಪ್ಪ ಇದ್ದಿದ್ದು ನಾಯಿ ನೋಡಿ ಎಷ್ಟೆಷ್ಟು ದಪ್ಪ ಕಾಣಿಸ್ತೈತೆ ಮೈ ಮೇಲೆ ನೀರು ಬಿದ್ಮೇಲೆ. ಏನು ಸ್ನಾನನೂ ಸುಮ್ಮನೆ ಮಾಡುತ್ತೆ, ಊಟನೂ ಸುಮ್ಮನೆ ಮಾಡುತ್ತೆ. ಅಷ್ಟು ಕಾಟ ಏನು ಕೊಡ್ಲಿಲ್ಲ ಆದರೆ ಅಭ್ಯಾಸ ಇಲ್ವಲ್ಲ. ನನಗೂ ನಾಯಿಗೂ ಮಧ್ಯೆ ಹೇಳ್ಬೇಕಂದ್ರೆ ಹಾಗೆ ಗೊತ್ತಿರಲಿಲ್ಲ. ಅವಾಗ ಒಂದು ಕ್ರೇಜ್ ಇತ್ತು ಅಷ್ಟೇ. ಅದು ಬಿಟ್ಟರೆ ನಾಯಿಗೂ ನನಗೂ ಹಾಗೆ ಗೊತ್ತಿರಲಿಲ್ಲ. ಇದು ಹೆವಿ ಇಷ್ಟ ಆಗಿತ್ತು. ಏನು ರೋದನೆ ಕೊಡೋಲ್ಲ ನಮಗೆ. ನಾನು ಒಂದಿನ ಈ ಮಟ್ಟಿಗೆ ಸ್ನಾನ ಮಾಡಲಿಲ್ಲ, ಈ ನಾಯಿಗೆ ಮಾಡೋದು ನನಗೆ. ಇದನ್ನ ರೆಡಿ ಮಾಡಿ ನಾನು ಸ್ನಾನ ಮಾಡ್ಕೊಂಡು ನಾನು ರೆಡಿಯಾಗಿ ಅಷ್ಟರಲ್ಲಿ ಟೈಮ್ ಬಂದು 10:30. ನಾನು ಎದ್ದೇಳ್ತಿದ್ದೆ 9 ಗಂಟೆ. ಈ ನಾಯಿ ಇವತ್ತು ಬೆಳಿಗ್ಗೆ ಬೇಗ ಎದ್ದೇಳ್ಸೋದಲ್ಲದೆ 9 ಗಂಟೆಗೆ 10 ಗಂಟೆಗೆ ಹೇಳ್ತೀನಿ ಸತ್ಯ ಸುಳ್ಳು ಬೇಡ.
ಅದು ಎದಳಿಸಿ ಅದನ್ನ ರೆಡಿ ಮಾಡೋದು ಆಟ ಆಡಿಸ್ತು ನಮ್ಮನ್ನ ಹೆವಿ ಆಟ ಆಡಿಸ್ತು. ಅದನ್ನ ರೆಡಿ ಮಾಡಿ ತಿಂಡಿ ತಿನ್ನಷ್ಟು 10:30 ಆಗೋಗ್ಬಿಟ್ಟದೆ ಇವತ್ತು. ಒಂದ್ಸಲ ನೋಡ್ಕೊಳಕ್ಕಾಗಲ್ಲ. ನಾನು ನೋಡ್ಕೊಳ್ಳೋದೇ ಕಷ್ಟ, ಇನ್ನು ಅದನ್ನ ಬೇರೆ ನೋಡ್ಕೋಬೇಕು ಅಂದರೆ ಕಷ್ಟ ಆಯ್ತೈತೆ ನನ್ಗೆ. ಗೈಸ್ ನಮ್ಮ ನಿಂಗವನ್ ಕರ್ಕೋಗಿ ಮೀಟ್ ಮಾಡಿಸ್ಬೇಕು ಇದನ್ನ ಅಂದ್ಬಿಟ್ಟು ಕರ್ಕೊಯ್ತವನಿ. ನಮ್ಮ ನಿಂಗವನ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋದ ಅಂತ. ಬಿಸಿ ಯಾವ ಥರ ಸೋಕಿಗೆ ಬಂದ ನೋಡಿ. ಇದ್ರೊಳಗೆ ಹೋಮ್ವರ್ಕ್ ಬರೀತಾವನೆ. ಪುಣ್ಯಾತ್ಮ ಮಗ್ಗಿ ನೋಡ್ಕೊಂಡೆ ಬರೀ ಆಯಿತು. ನೀನು ಬಂದಾಗ್ಲಿಂದ ಮುಂಚಿಲ್ಲ ಅವಾಗ್ಲಿಂದ ಮುಚ್ಬಿಟ್ಟೆ ಬರೀತಾ ಇರೋದು. ನಿಜ ಹೇಳ್ಕೊಂಡು ಕೊಟ್ಟಿಲ್ಲ. ಡೌರಜ್ಜ ಅಂದರೆ ಡೌರಜ್ಜ ಬೇಕಾರೆ ಇಲ್ಲ ಹೊಸ ನಾಯ್ತಂದವಿ. ಹೊಸ ನಾಯ ನಿಜ. ಇಲ್ಲಿ ಗಿಡ್ಕೊಬರ್ ಮಾತ್ರ ಮಾಡ್ದಿ. ಅದು ಗಾಡಿ ಮನೆಯಿಂದ ಓಡಿ ಹೋಯ್ತಿದ್ದು ಅದನ್ನ ಕರ್ಕೊಬರ್ನಿಲ್ಲ. ನಿಜ ನಿಮ್ಮ ಮಧ್ಯೆ ಸ್ಟೇಟಸ್ಗೆ ಹಾಕಿದ್ದು ನ್ಯೂ ಎಂಟ್ರಿ ಅಂತ ಸುಮ್ಮನೆ ಕಣ. ನಾನು ಬರ್ದೆ ನೋಡ್ತೀನಿ. ಅದಕ್ಕೆ ಎಲ್ಲಿಂದ ಹಿಡ್ಕೊಬಂದವನೆ. ಎಂತ ನಾಯ ಸಾಕದು ಎಷ್ಟಂತದು ಅಂತೆ. ಹ್ಞೂ ನಿಜ. ಸರತ್ತು ಅವನು ಅಣ್ಣ ತಂದು ಮಡಗಿದಾನು ಅದೆಲ್ಲ ತರ ಮುಡ್ಗಿದ್ನ. ಹ್ಞೂ ಓಕೆ ಈ ಮಟ್ಟಕ್ಕೆ ಒಂದಿನ ತಲೆ ಬಿಚ್ಕೊಂಡಿಲ್ಲ ಅಲ್ವಾ. ಬಾಚಿ ಆಟ ಆಡಿಸ್ದಂಗೆ. ಈಗ ಏನು ಚೆನ್ನಾಗಿ ಕುತ್ಕೊ ಬಾಚಿಸ್ಕೊತದೆ ನೋಡ್ಕೊಂಡು. ನಮ್ಮ ಮನ್ವಿತನು ನಮ್ಮ ವರ್ಷಿದ್ನು ಮನೆಯೊಳಕ್ಕೆ ಸೇರಿಸ್ತಿರ್ಲಿಲ್ಲ. ಅದು ನಮ್ಮ ಅಮ್ಮ ಹಿಡ್ಕೊಂಡಿದ್ನ. ಆಮೇಲೆ ಅವರಿಬ್ರು ಒಳಗೆ ಅಮ್ಮ ಇದು ಹಿಡ್ಕೊಂಡು ಹೋಗ್ರಲ್ಲ ಒಳಕ್ಕೆ ಅಂದ್ಬಿಟ್ಟು ಇದ್ರ ಮೇಲೆ ಹತ್ತಿಸ್ಬಿಟ್ಟು ಆಮೇಲೆ ಸೇರಿಸೋದು. ಬೆಲ್ಲ ಹತ್ರಕ್ಕೆ ವರ್ಷಿತ ಇಲ್ಲ ಕಾಣ್ಬೇಕು ಹಚ್ಚಲ್ಲ. ಎಂಟ್ರಿ ಕೊಟ್ಬಿಟ್ಟಿದೆ. ಬೆಳಿಗ್ಗೆ ತಾನೇ ಫೋನಲ್ಲಿ ಮಾತಾಡಿದೆ. ನಿಮ್ಮ ಅಕ್ಕ ಮಾತಾಡ್ತೀನಿ ಮಾತಾಡಿದ್ಲ. ನೋಡ್ಬೇಕು ನಮ್ಮ ಮಾವ ಸಡನ್ ಆಗಿ ಎಂಟ್ರಿ ಕೊಟ್ಬಿಟ್ಟದೆ. ನಾಯಿ ಹಿಡ್ಕೊಂಬಂತ ಒಂದಿನಿ ಅವ್ರಿಗೆ ತರಳಿದ್ರಲ್ಲ ಅಪ್ಪ ಒಬ್ರಲ್ಲ ಮನೆಗೆ ಯಾರು ಬರ್ಲಿ ಡೈಲಿ ಬಂದವ್ರಿಗೆ ಎಲ್ರಿಗೂ ನಾಯಿ ಹಿಡ್ಕೋದರಿ ಅಕ್ಕಪಕ್ಕದವ್ರು ಬರ್ಲಿ ಅವ್ರನ್ನೂ ನಾಯಿ ಹಿಡ್ಕೋದರಿ ಅನ್ನೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನಾನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.